ಯಾವುದೋ ಒಂದು ಟ್ರೆಂಡ್ ಹೊಂಟತ್ತಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಾಳ ದಿನ ಆಗಿತ್ತು ದೋಸೆ ಮಾಡ್ಕೊಂಡಿದ್ದಿಲ್ಲ, ಹಾಗಾಗಿ ಇವತ್ತು ದೋಸೆ ಮತ್ತು ಸ್ಪೆಷಲ್ ಆಲೂಗಡ್ಡೆ ಪಲ್ಯ. ನಮ್ಮ ಮನೆಗೆ ಆಲೂಗಡ್ಡೆ ಪಲ್ಯ ಮಾಡಲ್ಲ ನಾವು. ಸುಮಾರು ದಿನಗಳ ಮೇಲೆ ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ. ಸೊ ಇವತ್ತರ ನನಗೆ ಭಯಂಕರ ಖುಷಿ. ನನಗೆ ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ಅಂದ್ರೆ ಅದೊಂಥರ ಮಸಾಲೆ ದೋಸೆ ಫ್ಲೇವರು. ಭಾಳ ದಿನದ ಮೇಲೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ರಾಜು ಬೇಡ ಅಂದರು, ಆದ್ರೂ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಸೊ ಆಲೂಗಡ್ಡೆ ಪಲ್ಯ, ಮಸಾಲೆ ದೋಸೆ, ಚಟ್ನಿ. ನಂಗೆ ಅದೊಂಥರ ದೋಸೆ ಅಂದ್ರೆ ನನಗೆ ಭಾಳ ಫೇವ್ರೇಟ್. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ, ಚಟ್ನಿ ಅಂತ ಹೇಳಿದ್ರೆ ಅದೊಂಥರ ಮಸಾಲೆ ದೋಸೆ ಥರ, ಹೋಟೆಲಲ್ಲಿ ಕೊಡೋ ಮಸಾಲೆ ದೋಸೆ ಥರ ನನಗೆ ಟೇಸ್ಟ್ ಅನ್ನೋಕ್ಕಿಂತ ಇಷ್ಟ. ದೋಸೆ ಅಂದ್ರೆ ಇಷ್ಟ ಆಕತ್ತು ಭಾಳ. 3 ಹೊತ್ತು ಕೊಟ್ಟರು ದೋಸೆ ತಿಂತಾನೇ ಇರ್ತಿದ್ದೆ. ಯಾಕೋ ಇತ್ತೀಚೆಗೆ ಯಾರು ಕಂಡು ಬಿದ್ದೈತೋ ಏನೋ ಗೊತ್ತಿಲ್ಲ, ಯಾಕೋ ದೋಸೆ ಅಂದ್ರೆ ಅಷ್ಟಕ್ಕಷ್ಟೇ. ವಾರಕ್ಕೆ ಒಂದು ಸಲನಾದರೂ ದೋಸೆ ಹಾಕಂತಿದ್ದೆ. ಬಟ್ ಈಗ ಭಾಳ ಕಡಿಮೆ ಮಾಡಿಬಿಟ್ಟೇನೆ ದೋಸೆ ಹಾಕೋದು. ದೋಸೆಗೆ ಹಿಟ್ಟು ರುಬ್ಬೋದು ಕಡಿಮೆ ಮಾಡೀನಿ, ದೋಸೆ ಮಾಡ್ಕೊಂಡು ತಿನ್ನೋದು ಕಡಿಮೆ ಮಾಡಿಬಿಟ್ಟಿದ್ದೆ. ಬಟ್ ಇವತ್ತೊಂದು ಸ್ವಲ್ಪ ಬಾರಿಸ್ಬಿಡೋಣ ಅಂತ ಅನಿಸ್ತೈತಿ. ಬರ್ರಿ ಈಗ ದೋಸೆ ಹಾಕ್ಕೊಂಡು ಬಿಸಿ ದೋಸೆ, ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಯಾರಾದ್ರೂ ಹಾಕ್ಕೊಟ್ರೆ ಒಂದು 4 ದೋಸೆ ಆರಾಮ್ ತಿಂದ್ಬಿಡ್ತೀನಿ. ನಾನೇ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಸ್ವಲ್ಪ ತಿನ್ನೋದು ಕಡಿಮೆ. ಈಗ ದೋಸೆ ತಟ್ಟಿಗೆ ಹಾಕಿದ ತಕ್ಷಣ ತಿಂದುಬಿಡ್ಬೇಕು. ಜೊತೆಗೆ ಮತ್ತೊಂದು ದೋಸೆ ಹಾಕಂತ ನಿಂದ್ರತ್ಲೇನ ತಿನ್ನೋದು ಅದೊಂಥರ ಹೊಗೆ ಬಿಡ್ತೈತದು. ಹಾಗಾಗಿ ಈಗ ಒಂದು ರೆಡಿ ಆಗೈತಿ. ಸೊ ತಿಂದು ನೆಕ್ಸ್ಟ್ ಇದೊಂದು ಬೇಯತ್ತೈತಿ, ಆಮೇಲೆ ತಿಂದ್ರೆ ಆಯಿತು. ಸೊ ಬರ್ರಿ ಈಗ ಬಿಸೆ ಏನು ಗರಿ ಆಗಿರೋ ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ. ಸೊ ಬರ್ರಿ ಎಲ್ಲರೂ ತಿನ್ನೋಣ. ಹಾಗೆ ತಿಂಡಿಗೆ ದೋಸೆ ಮಾಡಿದ್ನಲ್ಲ, ಇದು ಆ್ಯಕ್ಚುಲಿ ಈ ಬ್ಲಾಗ್ ಬಂದುಬಿಟ್ಟು ಸ್ಯಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಆಗಿರ್ತೈತಿ. ಮತ್ತು ಮಧ್ಯಾಹ್ನಕ್ಕೆ ಏನು ರಾಗಿ ಮುದ್ದೆ ಮತ್ತು ಸಾಂಬಾರಿತ್ತು. ಸೊ ಮಸ್ತಾಗಿ ಸೌತೆಕಾಯಿ ಸಾಂಬಾರು ಮಾಡಿದ್ದೆ. ಹಾಗಾಗಿ ರಾಗಿ ಮುದ್ದೆ ಮತ್ತು ಹೂಕೋಸಿಂದು ಮಂಚೂರಿ ಥರ ಮಾಡ್ಕೊಂಡಿದ್ವಿ ಗೋಬಿಗೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಧ್ಯಾಹ್ನ ಊಟ ರಾಗಿ ಮುದ್ದೆ ಮತ್ತು ಸೌತೆಕಾಯಿ ಸಾಂಬಾರು, ಮತ್ತು ಜೊತೆಗೆ ಎಲೆಕೋಸಿಂದು ಮಂಚೂರಿ. ಒಂದು ಊರನ್ನ ಮೆಣ್ಸಿಗೆ ತಂದಿದ್ದಂಥ ಮೆಣ್ಸಿನ್ಕಾಯಿ ಬಿಡೋಕೋದೆ, ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು. ಅದಾದಮೇಲೆ ಒಂದಿಷ್ಟು ಪಕೋಡ ಅದನ್ನ ಬಿಟ್ಕೊಂಡು ಊಟ ಗೀಟ ಮಾಡ್ಕೊಂಡು ಚೂರು ತರಕಾರಿ ಇರಲಿಲ್ಲ. ಸೊ ಹಾಗಾಗಿ ತರಕಾರಿ ತಗೊಬರೋಣ ಅಂತ ಹೇಳಿ ಹೋಗಿದ್ವಿ. ನೋಡಿರಿ, ತರಕಾರಿಗೆ ನಮ್ಮ ತರಕಾರಿ ಅಣ್ಣ ಬಂದೇ ಇಲ್ಲ, ಸುಮಾರು ದಿನ ಆಯಿತು. ಹಾಗಾಗಿ ಇಲ್ಲೇ ಕೆಳಗೆ ಹೋಗಿ ತರಕಾರಿ, ಕೆಳಗೇನಿಲ್ಲ, ಅದು ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣು ತರಕಂತ ಹೋಗಿದ್ವಿ. ಕಲ್ಲಂಗಡಿ ಹಣ್ಣು ತೊಗೊಬರೋಣ ಅಂತ ಹೋದಾಗ ಹಂಗೆ ತರಕಾರಿನೂ ತೊಗೊಂಡೆ. ನೋಡಿರಿ, ಇಷ್ಟು ತರಕಾರಿ ತೊಗೊಂಬಂದ್ಬಿಟ್ರೆ ಒಂದು ವಾರಕ್ಕೆ ಆಕತಿ. ನಮ್ಮ ತರಕಾರಿ ಹಣ್ಣು ಬಂದಾಗ 2 ದಿನಕ್ಕೊಮ್ಮೆ ತಗೊಂತಿದ್ವಿ. ಬಟ್ ಈಗ ಇಷ್ಟು ತರಕಾರಿ ತಗೊಂಡು ಹೊಂಟ್ವಿ. ಈಗ ಚೆನ್ನಾಗಿರ್ತದೆ ಮೇ ಬಿ. ಇಲ್ಲೊಂದು ಸ್ವಲ್ಪ ಇಲ್ಲಿ ನೋಡಿ ವೈಟ್ ಕಲ್ಲಂಗಡಿ ಹಣ್ಣಿಗಂತ ಕೆಳಗೆ ಹೋಗಿದ್ವಿ. ಕಲ್ಲಂಗಡಿ ಹಣ್ಣು ತರಕಾರಿ ತಗೊಂಡು ಬಂದ್ವಿ. ಸೊ ಬಂದೆಲ್ಲ ತರಕಾರಿ ಎಲ್ಲ ಫ್ರಿಜ್ಜಿಗೆ ತುಂಬಿ, ಅದಾದಮೇಲೆ ಭಯಂಕರ ಬಿಸಿಲು ಅಂತಲ್ಲ, ಈಗ ಯಾಕೋ ಒಂಥರ ಟ್ಯಾನ್ ಆದಂಗೆ ಆಗ್ಬಿಟ್ಟಿತ್ತು ಮುಖ. ಹಾಗಾಗಿ ರಾಜು ಎಲ್ಲ ನೋಡಿದ್ರಂತ ವಿಡಿಯೋದಲ್ಲಿ. ಬೀಟ್ರೋಟು ಮತ್ತು ಒಂದು ಸ್ವಲ್ಪ ಅದಕ್ಕೆ ಕಾಫಿ ಪುಡಿ, ಇಲ್ಲಾಂದರೆ ಸಕ್ಕರೆ ಹಾಕ್ಕೋಬೋದು. ಸೊ ಅದನ್ನು ಕಾಫಿ ಪುಡಿ ಹಾಕಿ ಇದನ್ನು ರೆಡಿ ಮಾಡಿ ಇಟ್ಟಿದ್ರು. ಸೊ ನಾನೊಂಚೂರು ಹಚ್ಕೊಂಡು ಹಂಗೆ ನೋಡೋಣ ತಡಿ ಸ್ಪೆಷಲ್ ಕಾಣಿಸ್ಲಿ ಅಂಥೇಳಿ ನನ್ನ ನನ್ನ ಮುಖ ಒಂದು ಸ್ವಲ್ಪ ಡಲ್ ಆಗಿತ್ತು. ಹಾಗಾಗಿ ನೋಡೋಣ ಅಂತ ಹಚ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಟ್ಟು ಅದಾದಮೇಲೆ ಕಲ್ಲಂಗಡಿ ಹಣ್ಣು ತಂದಿದ್ವಲ್ಲ, ಮಧ್ಯಾಹ್ನ ಊಟ ಆಗಿತ್ತು. 4 ಗಂಟೆ ಹಂಗೆ ಕಲ್ಲಂಗಡಿ ಹಣ್ಣು ತಿಂದ್ವಿ. ಸಂಡೇ ಆಗಿದ್ದಕ್ಕೆ ಒಂದು ಸ್ವಲ್ಪ ದರಿದ್ರ ಬಂದುಬಿಟ್ಟಿತ್ತು ಕೆಲಸ ಮಾಡೋಕೆ. ಅದಾದಮೇಲೆ ನೋಡಿರಿ ಈ ಥರ ಆತ ಫೇಸ್ ನಂದು. ಸ್ವಲ್ಪ ಗ್ಲೋ ಬರ್ತೈತಿ ಬೀಟ್ರೋಟಿಗೆ. ಮತ್ತು ಏನು ವೈಟ್ ಹೆಡ್ಸ್ ಭಾಳ ಆಗಿಬಿಟ್ಟಿದ್ವಿ. ಈಗ ಈ ಮೂಡುಗಾಳಿಗೆ ಐತೋ ಏನೋ ಗೊತ್ತಿಲ್ಲ, ವೈಟ್ ಹೆಡ್ಸ್ ಭಾಳ ಆಗಿಬಿಟ್ಟಿದ್ವು. ಒಂಚೂರು ಕಾಫಿ ಪುಡಿ ಹಾಕಿ ತಿಕ್ಕೊಂಡ್ವಲ್ಲ, ಏನೋ ಅದು ಮಸಾಜ್ ಮಾಡೋದ್ರಿಂದ ಆ ವೈಟ್ ಹೆಡ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆದವು. ಫೇಸು ಕೂಡ ಒಂದು ಸ್ವಲ್ಪ ಗ್ಲೋ, ಡಲ್ ಅನ್ನೋದು ಹೋಗಿ ಒಂದು ಸ್ವಲ್ಪ ವೈಟ್ ಥರ ಆಯ್ತು. ಸೊ ಫೈನಲಿ ಹಿಂಗೆ ಕಾಣಿಸ್ತಾ ಇತ್ತು ನನ್ನ ಫೇಸು. ಅದನ್ನೇ ನಮ್ಮ ಯಶು ಕೇಳ್ತಾ ಇದ್ದೆ,
ಗ್ಲೋ ಬಂದೈತೇನಿಲ್ಲ ನೋಡು ಅಂತಂದು ಬಂದೈತಿ ಅಂತ ಹೇಳಿದ್ಲು. ಅದಾದಮೇಲೆ ಸಂಜೆಗೆ ನಂಗೆ ಇತ್ತೀಚೆಗೆ ಹೆಡ್ಡೇಕ್ ಭಾಳ ಬರ್ತೈತಿ. ನನ್ನ ಸ್ಪೆಕ್ಟು ಒಂದು ಸ್ವಲ್ಪ ಸ್ಕ್ರ್ಯಾಚ್ ಭಾಳ ಆಗಿಬಿಟ್ಟೈತಿ ಒಂದು ಸೈಡ್, ರೈಟ್ ಸೈಡು. ಹಾಗಾಗಿ ಹೆಡ್ಡೇಕು ಭಯಂಕರ ಬರ್ತೈತಿ, ನಿದ್ದೆನೂ ಕುಂತಿದ್ದಿಲ್ಲ. ಹಾಗಾಗಿ ಸ್ಪೆಕ್ಟ್ ಚೇಂಜ್ ಮಾಡಿಬಿಡೋಣ ಬಾ, ಮೆಸೇಜ್ ಬಂದೈತಿ, ಆಫರ್ ಐತಿ ಅಂತ ಹೇಳಿ ಅಂದ್ರೆ ರಾಜು. ಹಾಗಾಗಿ ಈಗ ಸ್ಪೆಕ್ಟ್ ಲೆನ್ಸ್ ಕಾರ್ಟಿಗೆ ಹೋಗ್ತಾ ಇದ್ದೇವೆ ನೋಡ್ರಿ. ಇಲ್ಲೇ ಮನೆ ಹಿಂದ್ಗಡೆನೇ ಐತಲ್ಲ, ಹಾಗಾಗಿ ಹೋದ ತಕ್ಷಣ ಅವ್ರು ಚೆಕ್ ಮಾಡಿಸಿದ್ರು, ನಂಬರ್ ಎಲ್ಲ ತೊಗೊಂಡು ಚೆಕ್ ಮಾಡಿದರು. ಚೆಕ್ ಮಾಡಿದ ಮೇಲೆ ಇದನ್ನು ತೋರಿಸ್ತಾ ಇದ್ರಿ, ಇದು ಈ ಥರ ಆಫರ್ ಐತಿ ಹಿಂಗೆ ಹಂಗೆ ಅಂತ ಹೇಳಿ. ಅದಾದಮೇಲೆ ಚೆಕ್ ಎಲ್ಲ ಮಾಡಿದ ಮೇಲೆ ಅವ್ರು ಹೇಳಿದರು, ಈ ನಿಮ್ಮದು ಗ್ಲಾಸ್ ಏನಾಗೈತಿ, ನಿಮ್ಮ ಸ್ಪೆಕ್ಟು ಒಂದಂತರೂ ಸಕ್ಕ ಸ್ಕ್ರ್ಯಾಚ್ ಆಗಿಬಿಟ್ಟೈತಿ, ಗೊತ್ತೇ ಆಗ್ತಿಲ್ಲ ಅದು, ಹಂಗೆ ಹಿಂಗೆ ಹೇಳ್ತಾಯಿದ್ರು. ಮತ್ತು ಒಂದು ಸೈಡ್ ನಂಬರ್ ಸ್ವಲ್ಪ ಜಾಸ್ತಿ ಆಗೈತಿ, ಒಂದು ಸೈಡ್ ಕಡಿಮೆ ಆಗೈತಿ ಅಂತ ಹೇಳಿದರು. ಹಾಗಾಗಿ ನೋಡೋಣ, ಹುಡ್ಕೋಣ, ಚೆಕ್ ಮಾಡೋಣ, ಯಾವುದಾದ್ರೂ ಚೇಂಜ್. ಫ್ರೇಮ್ ಫ್ರೀ ಇತ್ತು ಲೆನ್ಸ್ ಕಾರ್ಟಿಗೆ, ಏನೋ ಇವರಿಗೆ ಫ್ರೀ ಅಂಥೇಳಿ ಮೆಸೇಜ್ ಏನೋ ಬಂದಿತ್ತಂತೆ. ಹಾಗಾಗಿ ಚೆಕ್ ಮಾಡ್ತಾ ಇದ್ವಿ ನೋಡ್ರಿ. ನಂದು ಈ ಸಲ ಫ್ರೇಮ್ನು ಚೇಂಜ್ ಮಾಡಿ ನೋಡಿ. ಈಗ ಹಾಕ್ಕೊಂಡಿರೋದು ನಂದು ಇದ್ದಿದ್ದು ಸ್ಪೆಕ್ಟ್ ನೀವು ನೋಡಿರ್ತೀರಿ. ಸೊ ಈಗ ಚೇಂಜ್ ಮಾಡಿಸಿದ್ದು ನಾನು. ಸೊ ಯಾವುದು ಯಾವ್ದು ತೊಗೊಂಡೆ ಏನು ಅಂಥೇಳಿ ಮುಂದೆ ಹೇಳ್ತೀನಿ. ಸೊ ಹಂಗೆ ಅಲ್ಲಿರೋ ಸ್ಪೆಕ್ಟ್ ಎಲ್ಲವೂ ಒಂದು ರೌಂಡ್ ಹಾಕ್ಯಂಡು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಳದ ಒಂದು ರೌಂಡ್ ಆಗಿಬಿಡ್ತು. ಸೊ ಹಂಗಾಗಿ ಸುಮಾರು ದಿನದ ಮೇಲೆ, ಆ್ಯಕ್ಚುಲಿ ಒಂದು 3 ವರ್ಷಕ್ಕೊಮ್ಮೆರ ಸ್ಪೆಕ್ಟ್ನ ಚೇಂಜ್ ಮಾಡಬೇಕಂತೆ, ಇಲ್ಲಾಂದ್ರೆ 1.5 ವರ್ಷಕ್ಕೊಮ್ಮೆರ ಚೇಂಜ್ ಮಾಡಬೇಕಂತೆ, ಹೆಚ್ಚು ಕಡಿಮೆ ಆಗಿರ್ತಾವೆ ಒಂದು ನಂಬರು. ಬಟ್ ನಂದು ಆಲ್ರೆಡಿ 3 ವರ್ಷದ ಮೇಲೇ ಆಗೋಯ್ತು ಅಂತ ಅನ್ಕೊತೀನಿ, ನನಗೂ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡೇ ಬಿಡೋಣ ಅಂತೇಳಿ ಹಾಕ್ಕೊಂಡಿದ್ದೇನಲ್ಲ, ಇದು ನಂದು ರಿಯಲ್ ಆಗಿರೋದು. ಅವರದೇ ಆಫರ್ ಬಗ್ಗೆ ಏನೋ ಮಾತಾಡ್ತಾಯಿದ್ರು, ಹಿಂಗೆ ತೊಗೊಂಡ್ರೆ ಹಿಂಗೆ ಫ್ರೇಮ್ ಫ್ರೀ, ಗ್ಲಾಸ್ ಫ್ರೀ ಅಂತಲೇ ಐತಿ ನಮಗೆ ಅಂತ, ಪವರಿಂದ ಫ್ರೀನೇ ಐತಿ ಅಂತ ಹೇಳ್ತಾಯಿದ್ರು ಅಂತ ಮಾತಾಡ್ತಾಯಿದ್ರು. ಅದಾದಮೇಲೆ ಏನೋ ಒಬ್ಬರು ಹೇಳಿದರು, ಇಲ್ಲ ಗ್ಲಾಸ್ ಫ್ರೀ ಇಲ್ಲ, ಹಂಗೆ ಹಿಂಗೆ ಹೇಳ್ತಾಯಿದ್ರು. ಅದಕ್ಕೆ ಅದನ್ನೇ ಮಾತಾಡ್ದ. ಮತ್ತು ಇವಳು ಇನ್ನೊಬ್ಬಳ ಹತ್ರ ಹೋಗಿ ವಿಚಾರಿಸಿದ್ವಿ. ಅವಳು, ಇಲ್ಲ ಸರ್ ಅದು ಫ್ರೀ ಏನಿಲ್ಲ, ಇಷ್ಟು % ಫ್ರೀ ಅಂಥೇಳಿ, ಫ್ರೇಮ್ ಫ್ರೀನೇ ನಿಮಗೆ, 2000 ಫ್ರೇಮ್ ಫ್ರೀನೇ, ಗ್ಲಾಸಿಗೆ ಮಾತ್ರ ದುಡ್ಡು ಕೊಡಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಗ್ಲಾಸಿಗೂ 50% ಕೊಡಬೇಕು ಅಂದರೆ 600 ಏನೋ ಆಯಿತು. ಆಮೇಲೆ ಬಿಲ್ಗಿಲ್ಲೆಲ್ಲ ಮಾಡಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ದೋಸೆ ಮಾಡಿಕೊಂಡು, ಬೆಳಗ್ಗೆ ದೋಸೆ ಇಟ್ಟಿತ್ತಲ್ಲ ಅದನ್ನೇ ದೋಸೆ ಮಾಡ್ಕೊಂಡು ತಿಂದ್ವಿ. ಸೊ ಬಂದು ದೋಸೆ ಹಾಕ್ಕೊಂಡು ನಾನಂತರೂ ಬರೇ ನಾನು ಬ್ಲರ್ರ ಕಾಣಕತ್ತದು. ಬಂದು ಮನೆಗೆ ಬಂದು ದೋಸೆ ಮಾಡಿಕೊಂಡು ದೋಸೆ ತಿಂತಾ ಇದ್ದೀವಿ. ಇವನಂತರೂ ಹೊಟ್ಟಿಸ್ತಿಲ್ಲ ಅಂತ ನಾವಂತೂ ದೋಸೆ ತಿಂತೀವಿ. ಸೊ ಬಂದು ತಿಂದು ನೋಡ್ರಿ, ಇದು ಗ್ಲಾಸ್ ಈ ಥರ ಐತಿ. ನಂಬರ್ ಒಂದು ಸ್ವಲ್ಪ ಒಂದು ಸೈಡ್ ಜಾಸ್ತಿ ಆಗೈತಿ, ಒಂದು ಸೈಡ್ ಕಡಿಮೆ ಆಗೈತಿ. ಹಾಗಾಗಿ ಈ ಸಲ ಚೇಂಜ್ ಮಾಡಿಸ್ಕೊಂಡೆ ಬಂದುಬಿಟ್ಟೆ ನೋಡ್ರಿ. ಏನೋ ಫ್ರೇಮ್ ಫ್ರೀ, ಗ್ಲಾಸ್ ಮಾತ್ರ ಸ್ವಲ್ಪ ರೇಟಿಂದ ಆಯ್ತಷ್ಟೆ, 600 ರೂಪಾಯಿನೇನೋ ಆಯ್ತಷ್ಟೆ. ಹಾಗಾಗಿ ಚೇಂಜ್ ಮಾಡಿಸ್ಕೊಂಡು ಬಂದೆ, ಹಾಕ್ಕೊಂಡು ತರಿಸ್ತೀನಿ. ಈ ಸಲ ಈ ಥರ ತಗೊಂಡೆ, ಲಾಸ್ಟ್ ಟೈಮ್ ಆ ಥರ ಇತ್ತಲ್ಲ, ಹಾಗಾಗಿ ಈ ಸಲ ಹೋದ ಸಲ ಒಂದು ಸ್ವಲ್ಪ ಮೆರೂನ್ ರೆಡ್ ಥರನೇ ಇತ್ತು, ಈ ಸಲ ಪರ್ಪಲ್ ಥರ ತೊಗೊಂಡಿದ್ದೀನಿ. ಮತ್ತು ಶೇಪ್ ಒಂದು ಸ್ವಲ್ಪ ಚೇಂಜ್ ಮಾಡೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಡಿಮಾರ್ಟಿಗೆ ಹೋಗೋಣ ಅಂತ ಹೇಳಿ ಡಿಮಾರ್ಟಿಗೆ ಹೋಗ್ತಾ ಇದ್ದೇವೆ. ಸುಮಾರು ದಿನ ಆಗಿತ್ತು ಡಿಮಾರ್ಟಿಗೆ ಹೋಗಿದ್ದಿಲ್ಲ. ನಾನು ಡಿಸೆಂಬರ್ ಟೈಮಲ್ಲೇನೋ ಶೇರ್ ಮಾಡ್ಕೊಂಡಿದ್ದು, ಗ್ರಾಸರೀಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಡಿಮಾರ್ಟಿಗೆ ಹೋಗಿ ಬಂದ್ರಾಯ್ತು ಅಂಥೇಳಿ ಇನ್ನು ನೆಕ್ಸ್ಟ್ ಡೇ ಡಿಮಾರ್ಟಿಗೆ ಅಂತ ಹೊಂಟೇವೆ ನೋಡ್ರಿ. ಡಿಮಾರ್ಟಿಗೆ ಹೋಗಿ ಬಂದುಬಿಟ್ರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗಿಬಿಡ್ತೈತಿ. ಒಂದು ತಿಂಗಳು ಇಲ್ಲ 2 ತಿಂಗಳು, ನಾನು ಒಂದು 2 ತಿಂಗಳಿಗೊಮ್ಮೆ, ಆ್ಯಕ್ಚುಲಿ ಡಿಸೆಂಬರಲ್ಲಿ ಹೋಗಿದ್ದು ನಾನು. ಈಗ ಅಲ್ಲೇ ಡಿಸೆಂಬರ್ 20 ಹಂಗೆ ಹೋಗಿದ್ದೆ ನಾನು. ಈ ಸಲನೇ 22ಕ್ಕನ ಹೋಗಂಗಾಯ್ತು. 2 ತಿಂಗಳಿಗೊಮ್ಮೆ ಡಿಮಾರ್ಟಿಗೆ ಹೋಗೋದು ನಾನು. ಸೊ ಹಂಗೆ ಡಿಮಾರ್ಟಿಗೆ ಹೋಗೋಣ ಅಂತೇಳಿ ಹೊಂಟಿದ್ವಿ. ಇಲ್ಲಿ ಸಂಜೆಗೆ ಒಂದು ಸ್ವಲ್ಪ ಸಂಜೆ ಟೈಮಲ್ಲಿ ವಿಡಿಯೋ ಚೆನ್ನಾಗಿ ಬರ್ತಾಯಿತ್ತು, ಹಾಗಾಗಿ ಒಂಚೂರು ವಿಡಿಯೋ ತೊಗೊಂಡೆ. ಸೊ ವಿಡಿಯೋ ಎಲ್ಲ ತೊಗೊಂಡು ಡಿಮಾರ್ಟಿಗೆ ಹೋದಾಗ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ವಿಡಿಯೋ ಅಲ್ಲೋನೂ ಇಲ್ಲ ಡಿಮಾರ್ಟಲ್ಲಿ. ಹಾಗಾಗಿ ವಿಡಿಯೋ ಏನು ತೊಗೊಳ್ಳಿಲ್ಲ. ಗ್ರಾಸರೀಸ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ನೋಡ್ರಿ. ಇಷ್ಟೈತಿ ಅದು ಏನು ಕಿರಾಣಿನೂ ಎಲ್ಲ ಖಾಲಿ ಆಗಿದ್ಕೆ ಫುಲ್ ಬ್ಯುಸಿ ಆಗಿಬಿಟ್ಟು, ತುಂಬೋದ್ರಾಗನ ಕಿರಾಣಿ ತುಂಬೋದ್ರಾಗನ ಅದನ್ನ ಮುರಿದತ್ತಲ್ಲ ಕಾಲು. ಸರಿ ಆಗೈತಲ್ಲ, ಈಗ ಡ್ಯಾನ್ಸ್ ಮಾಡ್ಬೋದು. ಇದು ಮಾಡ ನೀನು, ಯಾವುದೋ ಒಂದು ಟ್ರೆಂಡ್ ಹೊಂಟತ್ತಲ್ಲ, ತಿರ್ಗಾ ಮುರುಗಾ ಸೌಂಡ್ ಕೇಳೇನ ಅದು ನಾನು. ಅದೇ ಹಿಂಗೆ ಹಿಂಗೆ
ಚುಕ್ಕ ಹೊಡ್ಕೊಂತಕ್ಕದು ಹಿಂಗೆ ಹಾರ ಹಾಕ್ತಾರಲ್ಲೇ ಹಾರ ಹಿಂಗೆ ನೀನು ಹಿಂಗೆ ಬಾರ್ಸ್ಕೊಂತ ಹೋಗ್ರ ನೋಡು ಮೇಲೆ ನೋಡಿ ಗೈಸ್ ಅದೊಂದು ಟ್ರೆಂಡಿಂಗ್ ಐತಿ ಅದು ನನಗೆ ಗೊತ್ತಾಗಲ್ದು ಈಕಿದ್ರೆ ಡ್ಯಾನ್ಸ್ ಮಾಡ್ತಿದ್ದೆ ಈಕಿ ಕಾಲು ನೋವಾಗಿ ಡ್ಯಾನ್ಸ್ ಮಾಡಿಲ್ಲ ಶೇರ್ ಮಾಡ್ಕೊಂತಾನ ಅನಿಸ್ತೈತಿ ಒಟ್ಟು ಹಸ್ತಿಲ್ಲೇನ ಒಡ್ಡೆ ಎಗ್ ರೈಸ್ ಹೊಡೆ ವಿಡಿಯೋ ಮಾಡೇನು ಎಲ್ಲರಿಗೂ ಗೊತ್ತಾಗತ್ತೆ ನೀ ತಿನ್ನೋದು ಆಮ್ಲೆಟ್ ಬೇಕಾ ಕಡೆಗೆ ಪಾವ್ ಬಜ್ಜಿ ಬಂದು ನಿಂತದ್ದು ನೋಡಿ ಪಾವ್ ಬಜ್ಜಿ ತಗೊಳಕತ್ತೇನಂತ ನೋಡಿದ್ದೆ ತಿನ್ ಯಾಕೋ ಗೋಬಿ ಹಿಡ್ಕೊಂಬಂದ ನೋಡ್ರಿ ಬ್ಯಾಡ್ ಬರ್ರಿ ಅಂತ ನಾನು ಕೂಡ ಒಂದು ಫ್ರೈಡ್ ರೈಸ್ ತಿಂದು ಗೋಬಿ ಗಿಬಿ ತಿಂದು ಸೊ ರಿಟರ್ನ್ ಮನೆಗೆ ಆಗಬೇಕಾಗಿತ್ತು. ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಗೋಬಿ ಭಾಳ ದಿನ ಆಗಿತ್ತು ತಿಂದಿಲ್ದನ, ಸೊ ಗೋಬಿ ಗಿಬಿನೂ ತಿನ್ಕೊಂಡ್ವಿ. ಅದಾದಮೇಲೆ ಇನ್ನೇನು ಮನೆಗೆ ಹೊರಡಬೇಕು. ಸೊ ಇವತ್ತಿನ ವ್ಲಾಗು ನಂದು ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.